ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ದೈವರಾತ ಕಥಾ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆಗೆ ಭಾರತಿ ಬೇಳೂರು ಅವರಿದ್ದಾರೆ. ಸಾಗರದಿಂದ ಗೋಕರ್ಣಕ್ಕೆ ಬಂದಿದ್ದಾರೆ. ದೈವರಾತ್ರ ಜೊತೆಗಿನ ಅವರ ಜೀವನ ಹೇಗಿತ್ತು, ಅವರ ಬಾಲ್ಯ ಹೇಗಿತ್ತು, ಅವರು ದೈವರಾತ್ರಿಯಿಂದ ಏನನ್ನು ಕಲ್ತುಕೊಂಡ್ರು, ಶ್ರದ್ಧಾದೇವಿ ಅವ್ರನ್ನ ಏನು ಕಲ್ತುಕೊಂಡ್ರು, ಇವುಗಳ ಬಗ್ಗೆ ಅವರ ಒಂದು ಬಾಯಿಂದನೇ ಕೇಳುವ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಅನುಭವವನ್ನ ಸವಿಯುವ ಸಮಯ. ನಿಮ್ಮ ಬಾಲ್ಯ ಹೇಗಿತ್ತು ಆವಾಗ? ನಮ್ಮ ಬಾಲ್ಯ ಎಲ್ಲ ಆಗಿನ ಹಿಂದಿನ ಕಾಲದ ಪದ್ಧತಿ, ಅದು ಆಶ್ರಮ ಪದ್ಧತಿ ಅಂತೆ ನಮ್ಮನ್ನ ಬೆಳೆಸಿದ್ರು ಮೊದ್ಲಿಂದನು. ನಾನು ದೊಡ್ಡಾಗೋ ತನಕ ಕೆಲವು ವಿದ್ಯಾರ್ಥಿಗಳಿದ್ರು, ಅಂದ್ರೆ ಬಹಳ ಇರಲಿಲ್ಲ, 10-12 ವಿದ್ಯಾರ್ಥಿಗಳಿದ್ರು. ಕಾಲಮಾನಕ್ಕೆ ತಕ್ಕಂತೆ ಈ ವಿದ್ಯೆ ಜಾಸ್ತಿ ಆದ್ರಿಂದ ಕಡಿಮೆ ಆಗ್ತಾ ಹೋಗಿದ್ರಲ್ಲ. ನಿಮಗೆ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ದೈವರಾತರು ಸ್ತ್ರೀಯರಿಗೆ ಯಾವಾಗ ವೇದವನ್ನ ಹೇಳ್ಕೊಟ್ರೋ ಆವಾಗ ಊರ ಜನರು ಅವರಿಗೆ ವಿರೋಧವನ್ನ ಮಾಡಿದ್ರು. ದೈವರಾತರು ಸ್ತ್ರೀಯರಿಗೆ ವೇದ ಹೇಳ್ಕೊಟ್ಟಿದ್ದಾರೆ ಅಂತ ಊರ ಜನಗಳು ವಿರೋಧ ಮಾಡಿದ್ರು. ಹೌದೌದೌದು. ಆದರೂ ಕೂಡ ದೈವರಾತರು ಸ್ತ್ರೀಯರಿಗೂ ಕೂಡ ವೇದವನ್ನ ಹೇಳ್ಕೊಡ್ತಾ ಇದ್ರು. ಆದ್ರೆ ಅವರಿಗೆ ಮಂತ್ರಾಧಿಕಾರಿ ಇದೆ ಅಂತ ಸ್ತ್ರೀಯರಿಗೆ. ಹೌದು, ಇವರಿಗೂ ಕೂಡ ವೇದಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಹೌದು, ಇವರಿಗೂ ಕೂಡ ಬರ್ತದೆ. ರಾಷ್ಟ್ರಪತಿಗಳು ಗೋಕರ್ಣಕ್ಕೆ ಬಂದಾಗ ಇವರೆಲ್ಲರೂ ಕೂಡ, ನೀವು ಸಾಕ್ಷಾತ್ ಅಲ್ಲಿ ಇದ್ರಲ್ಲ ಅವಾಗ, ಹೇಳಿದ್ದೆ, ಇವರೆಲ್ಲರೂ ಕೂಡ ಅಲ್ಲಿದ್ರು. ಅಲ್ಲಿ ಇದ್ದು ವೇದ ಘೋಷವನ್ನ ಮಾಡಿದ್ರು. ಯಾವಾಗ ರಾಷ್ಟ್ರಪತಿಗಳು ಬಂದಾಗ ವೇದ ಘೋಷ ಮಾಡಿದಾರ, ಇವತ್ತು ನಮ್ಮ ಮುಂದೆ ಇದ್ದಾರೆ ಇಲ್ಲಿ. ಇವತ್ತು ಪುನಃ ನೀವು ಅವರ ಬಾಯಿಂದ ವೇದ ಘೋಷವನ್ನು ಕೂಡ ಕೇಳಬಹುದು. ಇವತ್ತು ಪುಸ್ತಕವನ್ನು ಕೂಡ ತಂದು ಇಟ್ಟಿದ್ದೀನಿ ಹೇಳಲಿಕ್ಕೆ ಅಂತ. ಆಮೇಲೆ ನಮ್ಮ ಬಾಲ್ಯ ಹೇಗಿತ್ತು ಅಂದ್ರೆ, ನಮಗೆ ಶಾಲೆ ಹೋಗೇ ಗೊತ್ತಿಲ್ಲ. ನನಗೆ ಒಂದ್ ದಿವ್ಸನೂ ಶಾಲೆ ಹೋಗೇ ಗೊತ್ತಿಲ್ಲ. ಹಾಗಾಗಿ ಮನೇಲಿ ಏನ ದಿನಚರಿ ನಡೀತಿತ್ತಲ್ಲ, ಅಗ್ನಿಹೋತ್ರ, ಇದು ಅಂದ್ರೆ ಹೆಣ್ಮಕ್ಳು ಅಂದ್ರೆ ಹೆಂಗಸರು ಕೂಡ ಅಗ್ನಿಹೋತ್ರ. ನಮ್ಮ ತಂದೆ ಇಲ್ದಿದ್ದವಾಗ ನಮ್ಮ ತಾಯಿನೇ ಆಗಿತ್ತು ಅಗ್ನಿಚರ್ಯ ಇದು ಮಾಡೋದು, ಆಹುತಿ ಇದು. ಆಮೇಲೆ ಗಂಡಸರು ಮಾಡ್ಬೋದು ಅದನ್ನ, ನಮ್ಮ ತಾಯಿನೇ ಮಾಡ್ಬೇಕು ಅಂತೇನಿಲ್ಲ. ಯಾರು ಇಲ್ದಿದ್ದ ನಮ್ಮ ತಾಯಿ ಮಾಡ್ತಿದ್ರು ಅದನ್ನ. ಹಂಗಾಗಿ ಎಲ್ಲ ನಮ್ಗೆ ಅದ್ರ ಪರಿಚಯ ಇತ್ತು. ನನ್ನ ಪರಿಚಯ ನಾ ಹೇಳಬೇಕು ಅಂದ್ರೆ, ನಾ ಶಾಲೆಗೆ ಓದೋಳಲ್ಲ. ದಿವಸ ದನಗಳು ಕಟ್ಟೋದು ಬಿಡೋದು, ಕೆಲ್ಸದವ್ರ ಸಂಗತಿಗೆ ನನ್ನ ದಿನಚರಿ ಶುರುವಾಗ್ತಿತ್ತು. ಹಂಗಾಗಿ ಅಂದ್ರೆ ವಿದ್ಯಾರ್ಥಿಗಳಿದ್ರಲ್ಲ, ವೇದ ವಿದ್ಯಾರ್ಥಿ. ಇದು ಗುರುಕುಲ ಪದ್ಧತಿಯ ಶಿಕ್ಷಣ ಅಲ್ವಾ? ಇದು ಕೂಡ ಗುರುಕುಲ ಪದ್ಧತಿಯ ಶಿಕ್ಷಣ ಅಂತ ಎಲ್ಲರ ಜೊತೆಗೆ ಇರುವಂತಹದ್ದು. ಬೆಳಗ್ಗೆ ಅಂದ್ರೆ ಅಗ್ನಿಹೋತ್ರಕ್ಕೆ ದಿವಸ ಸಗಣಿ ಉಂಡಬೇಕು. ಅದ್ರನ್ನೆಲ್ಲ ಮಾಡಿಸಿ, ಅದನ್ನ ನಾವು ಕೆಲ್ಸದವರಿಂದ ಮಾಡಿಸ್ತಿರ್ಲಿಲ್ಲ, ನಾವೇ ಸ್ವತಃ ಮಾಡ್ಬೇಕಾಗಿತ್ತು. ಹಂಗಾಗಿ ನಮ್ಮ ಅಣ್ಣ ತಮ್ಮ ಇದ್ನಲ್ಲ, ಅಣ್ಣಂದಿರು ಮತ್ತೆ ನಾವು ಎಲ್ಲ ಸೇರಿ, ಅದು ಅಂದ್ರೆ ಒಂದೇ ಒಂದು ಕಸ ಇರಬಾರ್ದಿತ್ತು ಅದ್ರೊಳಗೆ. ಅದೆಲ್ಲ ಕ್ಲೀನ್ ಮಾಡಿ ಸಗಣಿ ಉಂಡೆ ಕಟ್ಟಿ ಅದ್ರನ್ನೆಲ್ಲ ಇಟ್ಟು ಅದೆಲ್ಲ ಮಾಡೋದು ನಾವೇ. ಅದು ಕೆಲ್ಸದವ್ರು ಮಾಡ್ತಿರ್ಲಿಲ್ಲ. ಅದು ಯಾಕೋ ಗೊತ್ತಿಲ್ಲ ನಂಗೆ, ಅದು ಮೊದ್ಲಿಂದ ನಡೆದು ಬಂದಿದ್ದೆ. ವಿದ್ಯಾರ್ಥಿಗಳು ಬರ್ತಿದ್ರು ನಮ್ಮ ಜೊತೆಗೆ ಅದ್ರ ಮಾಡ್ಲಿಕ್ಕೆ. ಹಂಗ ಕಡೆ ವಿದ್ಯಾರ್ಥಿಗಳು ಕಮ್ಮಿ ಆದ್ಮೇಲೆ ನಾವೇ ಮಾಡ್ತಿದ್ವಿ ಹಿಂಗೆ ಅದು. ಹಂಗಾಗಿ ಅದೆಲ್ಲ ರೂಢಿ ಇತ್ತು ನಂಗೆ. ಹಂಗೇಳಿ ನಾನು ಅಡುಗೆ ಮನೆ ಬದಿಗೆ ಹೋಗಿ ಮಾಡಿ ಗೊತ್ತಿಲ್ಲ. ಏನಿದ್ರು ಕೃಷಿ ಮತ್ತೆ ಇದು ಗದ್ದೆ ಅದ್ರೊಳಗೆ ಇರೋದಾಗಿತ್ತು. ಆಮೇಲೆ ಮಧ್ಯ ವಿದ್ಯಾರ್ಥಿಗಳ ಸಂಗತಿ ತಗೊಂಡೋಗಿ ಕೂರಿಸ್ತಿದ್ರು ನಾವು. ಆಗ ಸ್ವಲ್ಪ ಇದ್ರನ್ನು ವೇದನೂ ಕಲಿತಿದ್ವಿ. ಹಂಗಾಗಿ ಅದು ರೂಢಿ ಇದೆ ಸ್ವಲ್ಪ ಇದು ಮಾಡೋದು. ಅದ್ರೊಳಗೆ ಎಲ್ಲ ಅಂದ್ರೆ ಅದೇ, ಮತ್ತೆ ಬಿಟ್ರೆ ಬಾಕಿ ನಮ್ಗೆ ಪ್ರಪಂಚ ಇರಲಿಲ್ಲ ಅವಾಗ. ಆಮೇಲೆ ಸಮುದ್ರಕ್ಕೆಲ್ಲ ಸ್ನಾನಕ್ಕೆ ಹೋಗೋದೆಲ್ಲ ಇತ್ತು ಅದೆಲ್ಲ. ಹಂಗೆ ಆ ವಾತಾವರಣದಲ್ಲಿ ಹೆಂಗೋ ಹಂಗೆ ಬೆಳೆದ್ವಿ ನಾವು. ಆಮೇಲೆ ದಿವಸ ಇದು ಮಾಡೋದಷ್ಟೇ, ಕೃಷಿ ಇದು. ಆಮೇಲೆ ನಮ್ಮ ತಾಯಿದ ಬೆಳಗ್ಗೆ ದಿನಚರಿ ಏನು ಅಂದ್ರೆ, ಬೆಳಗಾಗಿ ಎದ್ದ ಕೂಡಲೇ ಇದು ಮಾಡಿ, ಆಗೆಲ್ಲ ಕಾಫಿ ತಿಂಡಿ ಇರಲಿಲ್ಲಲ್ಲ. ಮೊದಲು ದನಕರುವಿಗೆಲ್ಲ ತಿಂಡಿಯೋ ಹುಲ್ಲೋ ಇದೆಲ್ಲ ಕೊಟ್ಟು ಆಮೇಲೆ ದಿನಚರಿ ಶುರುವಾಗ್ತಿತ್ತು ಒಳಗಡೆ.
ನಮ್ಗೆ ಗಂಜಿ ಊಟ ಇಲ್ಲ ಅಂದ್ರೆ ತಿಂಡಿನೂ ಮಾಡ್ತಿದ್ರು, ಇಲ್ಲಿ ಮಾಡೋದೇ ಇಲ್ಲ ಅಂತಿಲ್ಲ. ಗಂಜಿ ಊಟ ಜಾಸ್ತಿ. ಆಮೇಲೆ ಇದು ಹಾಲು ಕುಡಿಯೋದು, ಕಾಫಿ ಟೀ ಏನೂ ಇರಲಿಲ್ಲ ಆ ಟೈಮ್, ಆ ಕಾಲದಲ್ಲಿ. ಆಮೇಲೆ ಇದೆ ಆಯ್ತಲ್ಲ, ದೈವರಾತರು ನಿಮ್ಗೆ ಏನ್ ಹೇಳ್ತಿದ್ರು ಮನೆಗೆ ಬಂದಾಗ? ದೈವರಾತ್ರ ಮನೆಗೆ ಬಂದ್ರೆ ನಮ್ಗೆ ಹೆದರಿಕೆ ಆಗೋದು. ಅವ್ರು ಇಲ್ಲಿ ಕೂತ್ರೆ ಹಂಗ ಓಡಾಡ್ತಿದ್ವಿ. ಅಂದ್ರೆ ಹುಟ್ಟಿದಾಗ ನಾನು ಹುಟ್ಟಿದಾಗ ಹೋದವರು ನನ್ಗೆ 5 ವರ್ಷ ಆದ್ಮೇಲೆ ಅವ್ರು ಬಂದಿದ್ದಾರೆ ಮನೆಗೆ. ಹಾಗೆ ಗುರುತುವೆ ಅಂದ್ರೆ ಸುದ್ದಿ ಹೇಳ್ತಿದ್ರು, ಇದು ಮಾಡ್ತಿದ್ರು, ನೋಡೇ ಗೊತ್ತಿರ್ಲಿಲ್ಲ. ಅವ್ರ ಹತ್ರ ಹೋಗಕ್ ನಾನು ಸಾಧಾರಣ 5-6 ದಿವಸ ತಗೊಂಡಿದ್ನಂತೆ ಹೇಳ್ತಿದ್ರು ನಮ್ಮ ತಂದೆ. ಆ ಥರ ಹೆದರಿಕೆ ಆಗೋದು. ಕಡೆಗೆಲ್ಲ ಬಂದ್ಮೇಲೆಲ್ಲ ರೂಢಿ ಆದ್ಮೇಲೆ ಅವ್ರ ಹತ್ರ ಹೋಗ್ತಿದ್ವಿ, ಕಾಲ ಮೇಲೆಲ್ಲ ಕೂರ್ಸ್ಕೊತಿದ್ರು, ಇದೆಲ್ಲ ಮಾಡ್ತಿದ್ರು ಆ ಥರ. ಆದ್ರೆ ಹೆದರಿಕೆ ಜಾಸ್ತಿ ಇತ್ತು. ನಿಮ್ಗೆ ಅವ್ರು ಏನೇನ್ ಹೇಳ್ತಿದ್ರು? ಯಾವ್ದ್ರ ಬಗ್ಗೆ ಹೇಳ್ಕೊಡ್ತಿದ್ರು? ಎಲ್ಲಿ ಮನೇಲಿದ್ದಾಗ ಯಾವ್ದ್ರ ಬಗ್ಗೆ ಹೇಳ್ತಿದ್ರು ದೈವರಾತರು? ಮನೇಲಿದ್ದಾಗ ನಿಮ್ಗೆ ಏನೇನ್ ಹೇಳ್ತಿದ್ರು ಅವರು? ಮನೇಲಿದ್ದಾಗ ನಿಮ್ಗೆ ಯಾವ್ದ್ರ ಬಗ್ಗೆ ಆದ್ರೂ ಅವರು ಮಾಹಿತಿ ಕೊಡ್ತಿದ್ರ? ವಿಷಯದ ಬಗ್ಗೆ ಏನಾದ್ರು ದೈವರಾತರು? ಗೊತ್ತಾಗ್ಲಿ. ದೈವರಾತರು ನಿಮ್ಗೆ ಯಾವ್ದ್ರ ಒಂದು ವಿಷಯದ ಬಗ್ಗೆ ಮಾಹಿತಿ ಕೊಡ್ತಿದ್ರ? ಹೋದಲ್ಲಿಂದೆಲ್ಲ ಅಲ್ಲಿದೆಲ್ಲ ಬಹಳ ಕೊಡ್ತಿದ್ರು, ಕತೆ ಹೇಳ್ತಿದ್ರು. ಹೌದೌದು, ಕತೆ ಹೇಳ್ತಿದ್ರು. ಅವ್ರು ನೇಪಾಳಕ್ಕೆ ಆಗ ನಾ ಹುಟ್ಟಿದಾಗ ಹೋಗಿದ್ ಬಹುಶಃ ನೇಪಾಳಕ್ಕೆ ಹೋಗಿದ್ರು ಅವರು. ಅಲ್ಲಿದೆಲ್ಲ ಸುದ್ದಿ ಹೇಳಿದ್ ನೆನಪಿದೆ ನನಗೆ. ಆಮೇಲೆ ಅಲ್ಲಿಂದ ತಂದು ಇದು ನಮಗೆ ತಿಂಡಿ, ಅಲ್ಲಿಂದ ಏನೇನು ವಿಶೇಷತೆ ಇದೆಯಾ ಯಾವ್ಯಾವ ಊರಿಗೆ ಹೋದ್ರೆ ಆ ಊರಿಂದೆಲ್ಲ ಇದ್ರನ್ನ ಅಲ್ಲಿ ವಸ್ತುಗಳನ್ನೆಲ್ಲ ತಂದ್ರೆ ಒಂದು ರೂಮ್ ಆಗೋದು ಅಷ್ಟು ಇರ್ತಿತ್ತು. ಆ ಥರ ಅದೆಲ್ಲ ನಮಗೆ ಪರಿಚಯ ಆಯ್ತು. ಆ ಬಟ್ಟೆನೂ ಅಷ್ಟೇ ಅವರು ಊರ್ನಲ್ಲಿ ತಗೊಳ್ಳೋದು ಕಡಿಮೆ ಆಗಿತ್ತು. ಅವ್ರು ಅಲ್ಲಿಂದ ಟಾನ್ಗಟ್ಲೆ ತರೋದು. ಅದೇ ಅಂದ್ರೆ ಅವ್ರು ತಂದ ಕಲರ್ನೇ ನಾವು ಹಾಕೋದು, ನಮಗೆ ಚಾಯ್ಸ್ ಇರಲಿಲ್ಲ ಆಗೆಲ್ಲ ಆ ಥರ. ಆಮೇಲೆ ಹಂಗ ಇದಿತ್ತು, ಎಲ್ಲ ಸುದ್ದಿ ಹೇಳ್ತಿದ್ರು. ನೇಪಾಳ ಮಹಾರಾಜರು ಅಲ್ಲಿ ಪಶುಪತಿನಾಥ ಹೆಂಗಿದ್ದ, ಇದು ಅಲ್ಲಿ ಕೆಲವೊಂದು ಇದು ಪ್ರದೇಶಗಳು ಹೆಂಗಿತ್ತು, ಆ ಕುಕ್ರಿ ಅಲ್ಲಿಂದ ಕುಕ್ರಿ ಇತ್ತಲ್ಲ ನಮ್ಮ ಮನೇಲಿ ಸುಮಾರು ಇತ್ತು ಹಾಗೆಲ್ಲವ. ಈಗ ಬಹುಶಃ ವೇದೇಶ್ವರ ಭವನ ಹತ್ರ ಇದ್ದೆ ನಾವಾಗ ಅಷ್ಟೇ. ತತ್ತಿದ್ರು ಅಲ್ಲಿಂದೆಲ್ಲವ ವಿಶೇಷತೆ ಎಲ್ಲ ಹೇಳ್ತಿದ್ರು. ಆಮೇಲೆ ನಾನು ನಮ್ಮ ತಂದೆ ಸಂಗತಿಗೆ ಓಡಾಡಿದೆ, ಹೋಗಿದ್ದೇನೆ ಬಾಂಬೆ, ಇದಕ್ಕೆಲ್ಲ ಕಾಶಿ, ದೆಲ್ಲಿ ಅಲ್ಲೆಲ್ಲ ನೋಡಿದ್ದೇನೆ. ಆದರೆ ರಾಜಭವನ ನೋಡಕ್ ಆಗ್ಲಿಲ್ಲ ಆಗ, ಅಂದ್ರೆ ಆ ಟೈಮ್ನಲ್ಲಿ ಹೋಗಿಲ್ಲ. ಅಂದ್ರೆ ಅವ್ರು ರಾಜೇಂದ್ರ ಪ್ರಸಾದ್ ಇದ್ದವಾಗ ರಾಜಭವನದಲ್ಲೇ ಉಳಿಯೋದಾಗಿತ್ತು ನಮ್ಮ ತಂದೆ. ಆಮೇಲೆ ಅವರು ಎಲ್ಲಿಗೆ ಹೋಗ್ತೀವಿ. ಆಮೇಲೆ ನಾನು ಇದಾದ ಕೂಡಲೇ ನನಗೆ 12ನೇ ವರ್ಷ ಆದ ಕೂಡಲೆಯ ನಾನು ಇದು ಮಾಡಿದೆ, ನನಗೂ ಕಲಿಬೇಕು ವಿದ್ಯೆನ, ಈ ವಿದ್ಯೆನೂ ಕಲಿಬೇಕು ಅನ್ನಿಸ್ತು. ಆಮೇಲೆ ಪ್ರೈವೇಟ್ನಲ್ಲಿ ಟ್ಯೂಷನ್ ತಗೊಂಡು SLC ಪಾಸ್ ಮಾಡ್ಕೊಂಡೆ ನಾನು. ನನ್ನ 18ನೇ ವರ್ಷಕ್ಕೆ ಮಾಡ್ಕೊಂಡಿದ್ದೇನೆ, ಅಲ್ಲಿವರೆಗೆ ಇಲ್ಲ. ಕನ್ನಡನೇ ಬರ್ತಿರ್ಲಿಲ್ಲ. 12ನೇ ವರ್ಷದಿಂದ ಕನ್ನಡ ಕಲ್ತಿದ್ದು ನಾನು. ಅದು ಇದು ಪದ್ಯ ಅದು ಇದು ಎಲ್ಲ ಓದಕ್ಕೆಲ್ಲ ಕಲ್ತೆ. ಆಮೇಲೆ ನನಗೂ ಇವರು ನಮ್ಮ ಹತ್ತಿರ ಸಂಬಂಧಿಕರೆಲ್ಲ ಅವರೆಲ್ಲ ಶಾಲೆಗೆ ಹೋಗ್ತಿದ್ರು. ಒಂದೇ ದಿವಸ ನಾ ಶಾಲೆಗೆ ಹೋಗಿದ್ದು, ನನ್ನಿಂತ ಸಣ್ಣವರು ಅಲ್ಲಿರುವವರು, ನಾ ದೊಡ್ಡವಳು ಕಾಣ್ತು. ನಮ್ಮ ಅತ್ತಿಗೆ ಹೇಳಿದೆ, ಇನ್ನು ಮಾತ್ರ ನನ್ನ ಶಾಲೆಗೆ ಕಳಿಸ್ಬೇಡ ಅಂತ ಆ ಥರ ಹಾಗೆ. ಆಮೇಲೆ SLCನೂ ಪಾಸ್ ಮಾಡ್ಕೊಂಡೆ. ಕಾಲೇಜಿಗೂ ಹೋಗಿದ್ದೇನೆ. ಇದು ಹುಬ್ಬಳ್ಳಿಲಿ ಹುಬ್ಬಳ್ಳಿಲಿ ಮನೆ ಇತ್ತಂತಲ್ವಾ? ಹುಬ್ಬಳ್ಳಿಲಿ ಒಂದು ಮನೆ ಇತ್ತಂತಲ್ಲ, ಅದು ಮದ್ವೆ ಆದ್ಮೇಲೆ. ಮೊದ್ಲೇ ಇರ್ಲಿಲ್ಲ, ಮದ್ವೆ ಆದ್ಮೇಲೆ ಮನೆ ಎಲ್ಲ ಮಾಡಿದ್ವಿ ಇತ್ತು. ಆದ್ರೆ ಕಲ್ತಿದ್ದು ಇದು ಆರ್ಟ್ಸ್ ಕಾಲೇಜು ಯಾವ್ದೊಳ್ಳೆ ನೆನಪಿಲ್ಲ. ಹುಬ್ಳಿಲೇ ಕಲ್ತಿದ್ದು, ಕಾಲೇಜಿಗೆ ಹೋಗಿದ್ದೆಲ್ಲ. ಹಾಸ್ಟೆಲ್ನಲ್ಲಿ ಇದ್ದೆ ಆಗ, ಕಾಲೇಜಿಗೆ ಹೋಗ್ಬೇಕಾದ್ರೆ ಹಾಸ್ಟೆಲ್ನಲ್ಲಿದ್ದೆ. ಹಂಗೆ ಆಮೇಲೆ ಇದೆಲ್ಲ ಆಯಿತು. ನನಗೆ 19ನೇ ವರ್ಷಕ್ಕೆ ಮದುವೆ ಆಗಿದೆ ಆಗಿನ ಕಾಲದಲ್ಲಿ. ದೈವರಾತರು ಫಾರಿನ್ನಿಗೆ ಹೋಗಕ್ಕಿಂತ ಮುಂಚೆ ನಿಮಗ್ ಮಗಳು ಹುಟ್ಟಿತ್ತಲ್ಲ ಸೌದಾಮಿನಿ, ಅವಳು ಮಾತಾಡ್ಸ್ಕೊಂಡು ಅವರು ಹೌದೌದು ಸೌದಾಮಿ ಇದು ಮಾಡೋದು. ಅವಾಗ ನಿಮ್ ಮಾತಾಡ್ಸ್ಕೊಂಡು ಬೆಳಗಾವದಿಂದ ಅವರು ಫ್ಲೈಟಿಗೆ ಹೋಗಿದ್ರು. ಹೌದೌದು.
ಹಾಗೆಲ್ಲ ಬಂದಿದ್ರು. ಆಮೇಲೆ ನಮ್ಮ ಮಗಳು ಹುಟ್ಟಿದಾಗ ಅವರು ಅಲ್ಲೇ ಇದ್ರು, ಹುಬ್ಳಿಲೇ. ಹುಬ್ಬಳ್ಳಿ. ಆಸ್ಪತ್ರೆ ಬಂದು ಮಾತಾಡಿಸ್ಕೊಂಡು ಅವ್ರು ಆಮೇಲೆ ಫಾರಿನ್ನಿಗೆ ಹೋಗಿದ್ದು. ಹೌದು. ಹಿಂಗೆ ಹೋಗ್ತಾ ಇದ್ದೇನೆ ಹಿಂಗೆ ಹೇಳಿ ಹೇಳಿ ಎಲ್ಲ ಮಾಡೋಗಿದ್ದಾರೆ. ಸೌದಾಮಿನಿ ಅಂತ ಹೆಸರಿಡು ಅಂತ ಹೇಳಿ ಹೋಗಿದ್ದಾರೆ. ಆಮೇಲೆ ನಾಗಾರ್ಜುನ ಹುಟ್ಟುವಾಗ ಅವ್ರು ಇರಲಿಲ್ಲ, ಆಗ್ಲೂ ಫಾರಿನ್ನಲ್ಲೇ ಇದ್ರು. ಆಮೇಲೆ ಬಂದ ಮೇಲೆ ನಾ ಹೆಸರಿಟ್ಟಿರ್ಲಿ, ಚಾಯ್ಸ್ ಮಾಡಿರ್ಲಿಲ್ಲ. ಅಂದ್ರೆ ಹೆಸರು ಗೌತಮ ಅಂತ ಇಟ್ಟಿದ್ದೆ. ನಮ್ಮ ಯಾವುದು ಅಂದ್ರೆ ನಮ್ಮ ಗೋತ್ರ, ಅದು ಗೌತಮ್ ಗೋತ್ರ. ಇನ್ಯಾವುದು ನನಗೆ ಇದು ಬರಲಿಲ್ಲ. ಆದ್ರೆ ಅವ್ರಿಗೆ ಸಿಟ್ಟು, ಅಂದ್ರೆ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ಕೇಳಿದೆ ಎಂತ ಹೆಸರು ಇಡೋದು ಅಂತ. ನಾಗಾರ್ಜುನ ಅಂತ ಇಡು ಅಂತ ಅಂದ್ರು. ರಸವೈದ್ಯಮ ಅಂತ, ರಸವೈದ್ಯನ ಹೆಸರು ಅದು, ಒಳ್ಳೆ ಹೆಸರು ಇಡು ಅಂದ್ರು. ಆಮೇಲೆ ನಾಗಾರ್ಜುನ ಅಂತ ಹೆಸರು, ಅದೇ ಕಾಯಂ ನಮ್ಮಲ್ಲಿ. ಹಾಗೆ ನಾವಲ್ಲಿ ಹುಬ್ಳಿಲಿ ಇದ್ವಿ, ಆಮೇಲೆ ದಾಂಡೇಲಿಲೂ ಇದ್ವಿ ಸ್ವಲ್ಪ ದಿವಸ. ಆದ್ರೆ ಅವ್ರು ದಾಂಡೇಲಿ ಬಂದಾಗ ನಾವು ಇರ್ಲಿಲ್ಲ ಅಲ್ಲಿ ದಾಂಡೇಲಿಲಿ. ಹಂಗಾಗಿ ಅವ್ರನ್ನಲ್ಲಿ ಕಾಣಕ, ದಾಂಡೇಲಿಂದವ ಹುಬ್ಳಿ ಬರಕಾದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಹಂಗಾಗಿ ಲಾಸ್ಟ್ ಘಟ್ಟದಲ್ಲಿ ಆಕ್ಸಿಡೆಂಟ್ ಆಗ್ತದೆ. ಹೌದೌದೌದು, ಆಗ್ಲೇ ಇದಾಗಿದ್ದು ಅದು. ಆಮೇಲೆ ಹುಬ್ಳಿನಲ್ಲಿ ಸಾಧಾರಣ 5-6 ತಿಂಗಳ ಇದ್ರು ಅವರು. ಓಂ ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನದಾತಮಂ ಅಗ್ನಿಃ ಪೂರ್ವೇಭಿರಋಷಿಭಿರೀಡ್ಯೋ ನೂತನೈ ಋತ ಸದೇವ ಏಹ ವಕ್ಷ್ಯತಿ ಅಗ್ನಿನಾರೈಮಶ್ನವತ್ಪೋಷಮೇವ ದಿವೇ ದಿವೇ ಯಶಸಂ ವೀರವತ್ತಮಂ ಅಗ್ನೇಯ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಇದ್ದೇವೇಷು ಗಚ್ಚತಿ ಅಗ್ನಿರ್ಹೋತ ಕವಿಕ್ರತುಷ್ ಸತ್ಯಶ್ಚಿತ್ರಶ್ರವಸ್ತಮಃ ದೇವೋ ದೇವೇಭಿರಾಗತಂ ಯದಂಗದಾಶುಷೇ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತತ್ಸತ್ಯಮಂಗಿರಃ ಉಪಾತ್ವಾಗ್ನೇ ದಿವೇ ದಿವೇ ದೋಷಾವಸ್ತರ್ದಿಯ ವಯಂ ನಮೋ ಭರಂತ ಹೇಮಸಿ ರಾಜಂತಮಧ್ವರಾಣಾಂ ಗೋಪಾಮೃತಸ್ಯ ದೀಜೀವಿಂ ವರ್ಧಮಾನಂ ಸ್ವೇಧಮೇ ಸನಃ ಪಿತೇವ ಸೂನಮೇಗ್ನೇ ಸುಪಾಯನೋ ಭವ ಸಚ ಸ್ವನಸ್ವಸ್ತಯೇ. ಇದು ರಾಷ್ಟ್ರಪತಿಗಳು ಬಂದಾಗ ಹೇಳಿರುವಂತಹದ್ದು, ಹೌದಾ? ಅಷ್ಟು ವರ್ಷದ ನಂತರ ಇವತ್ತು ಮತ್ತೆ ನಮಗೆಲ್ಲರಿಗೂ ಕೂಡ ಇದನ್ನು ಕೇಳುವಂತ ಒಂದು ಭಾಗ್ಯ ಬಂತು. ದೇವರಾತರು ಹೆಣ್ಣು ಮಕ್ಕಳಿಗೂ ಕೂಡ ವೇದಗಳನ್ನ ಹೇಗೆ ಹೇಳ್ಬೇಕು ಅಂತ ಹೇಳ್ಕೊಟ್ಟಿದ್ರು, ವೇದಾಧ್ಯಯನವನ್ನ ಕಲಿಸಿದ್ರು, ಋಷಿಕೆಯರ ಬಗ್ಗೆ ಹೇಳಿದ್ರು, ಬ್ರಹ್ಮವಾದಿನಿಯರ ಬಗ್ಗೆ ಹೇಳಿದ್ರು. ಇವತ್ತು ಕೂಡ ವಿಶ್ವ ಇದನ್ನು ಒಪ್ಪಿದೆ, ಪ್ರತಿಯೊಬ್ಬರೂ ಕೂಡ ವೇದಾಧ್ಯಯನವನ್ನ ಮಾಡಬಹುದು ಅಂತ ಹೇಳಿರುವಂತಹದ್ದು. ಸ್ವಾದಿಷ್ಟಯ ಮದಿಷ್ಟಯ ಪವಸ್ವ ಸೋಮಧಾರಯ ಇಂದ್ರಾಯ ಪಾತವೇ ಸುತ ರಕ್ಷೋ ವಿಶ್ವಚರ್ಷಣಿರಭಿಯೋ ನಿಮಯೋತಂ ದೃಢಾ ಸದಸ್ತಮ ಸದತ ವರಿವೋ ಜಾತ ಮೋ ಭವಾಮವಿಷ್ಟೋ ವೃತ್ರಂತಮ ಪರಶಿರಾಧೋ ಮಘೋನಾಂ ಅಭ್ಯರ್ಷಮಾನಾಂ ದೇವಾನಾಂ ಇತಿ ಮಂದಸ ಅಭಿವಾಜಮುತಶ್ರವಃ ತ್ವಾಮಚ್ಛಾಚರಾಮಸಿ ತದಿದರ್ಥಂ ದಿವೇ ದಿವೇ ಇಂದೋತ್ವೇನ ಆಶಸಾ ಪುನಾತೀತೆ ಪರಿಸೃತಂ ಸೋಮಂ ಸೂರ್ಯಸ್ಯ ದುಹಿತ ವಾರೇಣ ಶಶ್ವತಾ ತದಾ ತಮೀಂ ಮಣ್ವಿ ಸಮರ್ಯ ಗೃಹ್ಣಂತಿ ಯೋಷಣೋ ದಶ ಸ್ವಸಾರಃ ಪಾರ್ಯೇ ದಿವಿ ಅಗ್ನಿ ತಮೀಂ ಮಣ್ವಿ ತಮೀಂ ಹಿನ್ವಂತ್ಯಗ್ರೋದಮಂತಿ ವಾ ಕುರನ್ವತಿಂ ದೃಧಾತು ವರಣಂ ಮಧು ಭೀಮಮಗ್ನ್ಯಾ ಉತ ಶೃಣ್ವಂತಿ ದೇನವಶಿಶಂ ಸೋಮಮಿಂದ್ರಾಯ ಪಾತವೇ ಅಸ್ಯೇದಿಂದ್ರೋ ಮದೇಶ್ವಾಂ ವಿಶ್ವಾಂ ವೃತ್ರಾಣಿ ಜಿಘ್ನತೆ
ಚೂರೋ ಮಗಾಚ ಮೌವತೆ. ನೋಡಿ, ಇದು ದಿನನಿತ್ಯ ಓದ್ತಾ ಇರುವಂತಹದ್ದಲ್ಲ, ಎಷ್ಟೋ ವರ್ಷದ ನಂತರ ವಾಪಸ್ ಇದನ್ನ ಹೇಳ್ತಾ ಇರುವಂತದ್ದು. ನೆನ್ಪಿಟ್ಕೊಂಡು ಹೇಳ್ಬೇಕಲ್ವಾ? ಇವೆಲ್ಲ ಕಲ್ತ್ಕೊಂಡಿದ್ದು ದೈವರಾತ್ರ ಜೊತೆಗಿದ್ದಾಗ ಕಲ್ತ್ಕೊಂಡಿರುವಂತಹದ್ದು ಇವೆಲ್ಲ ವೇದ ಮಂತ್ರಗಳು. ಇವತ್ತು ಅವರು ವಾಪಸ್ ಇದನ್ನ ಹೇಳ್ತಾ ಇದ್ದಾರೆ. ಕೇಳ್ತಾ ಇರೋ ನೀವೇ ಎಲ್ಲರೂ ಕೂಡ ಪುಣ್ಯವಂತರು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಆದ್ದರಿಂದ ನೀವೆಲ್ಲರೂ ಕೂಡ ಈ ಒಂದು ವೇದಕ್ಕೆ ಇರುವಂತ ಶಕ್ತಿಯನ್ನ ಅರ್ಥ ಮಾಡಿಕೊಂಡು ವೇದಾಧ್ಯಯನವನ್ನ ಮಾಡಬೇಕು. ಸ್ತ್ರೀಯರು ಕೂಡ ಮಾಡಬಹುದು, ಬರೀ ಪುರುಷರಷ್ಟೇ ಅಲ್ಲ ಹೇಳುವಂಥದ್ದನ್ನ ದೇವರ ಹತ್ರ ಹೇಳ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವರು ತಮ್ಮ ಸ್ವತಃ ಎಲ್ಲ ಹೆಣ್ಮಕ್ಳಿಗೂ ಕೂಡ ಹೇಳ್ಕೊಟ್ಟಿರುವಂತಹದ್ದು. ಇವತ್ತು ನಮ್ಮ ಜೊತೆ ಇರುವಂತ ಭಾರತಿ ಬೇಳೂರವರು ನಿಮ್ಗೆ ಋಗ್ವೇದ ಮಂತ್ರಗಳನ್ನ ಪಠಿಸಿ ನಿಮ್ ಮುಂದೆ ತೋರ್ಸ್ಕೊಟ್ಟಿದ್ದಾರೆ. ಮತ್ಯಾವ್ದಾದ್ರು ಘಟನೆ ಇದ್ದ ನೆನಪಲ್ಲಿಪ್ಪಂತದ್ದು ದೈವರಾತ್ರಿ ಅದಿದ್ದು ಹೇಳಿ. ಅದು ಅಂದ್ರೆ ಅಲ್ಲೆಲ್ಲ ಬಳದು ಹೋತಲ್ಲ, ಆಶ್ರಮ ತೊಳೆದು ಹೋದ್ಮೇಲೆ ರಾಜೇಂದ್ರ ಪ್ರಸಾದ್ರು ಬಂದಿದ್ದು. ಒಂದ್ಸರಿ ಅವ್ರದ್ದು ಫಿಕ್ಸ್ ಆಗಿತ್ತು ಇಲ್ಲಿಗೆ ಬರೋದು ಪ್ರೋಗ್ರಾಮ್ ಗೋಕರ್ಣಕ್ಕೆ. ಅದೇನೋ ಅಲ್ಲಿ ತೊಂದರೆಯಿಂದ ಆಗೋದಿಲ್ಲ ಹೇಳಾತು. ಆಮೇಲೆ ಅದ್ರ ನಂತರ 2 ವರ್ಷದ ನಂತರ ನನಗೆ 5 ವರ್ಷ ಇರಕ್ಕಾದ್ರೆ ಬಹುಶಃ ಅದು ಫಿಕ್ಸ್ ಆಗಿತ್ತು. ಆಮೇಲೆ ನಂಗೆ 7-8 ವರ್ಷ ಆಗಾದ್ರೆ ಮತ್ತೆ ಫಿಕ್ಸ್ ಆಯ್ತು ಬರೋದು. ಅಷ್ಟಕ್ಕೆ ಆ ಮೇಲಿನ ಅಂದ್ರೆ ನಮ್ಮ ಮನೆ ಹೇಳ ಈಗ ನಮ್ಮಲ್ಲಿ ಹೆಂಗಿತ್ತು ಅಂದ್ರೆ ಗಾಳಿ ಮರ, ಆಮೇಲೆ ಹೊನ್ನೆ ಮರ, ಆಮೇಲೆ ತೆಂಗಿನ ಗಿಡದ ಸಾಲು, ಆಮೇಲೆ ಮನೆ, ಆಮೇಲೆ ಅಂದ್ರೆ ನಮ್ಮ ಕೆಳಗೆ ಬಂತು, ಕೆಳಗೆ ಮನೆ ಹಿಂದ್ಗಡೆ ಆ ಥರ ಬಂತು. ಅಲ್ಲಿ ಆಗೇನಾಯ್ತು ಅಂದ್ರೆ ಗಾಳಿ ಮರ ಎಲ್ಲ ಹೋಗಿ ತೆಂಗಿನ ಮರ ಎಲ್ಲ ಹೋಗಿ ಎಲ್ಲದೂ ಹೋಗಿತ್ತು ಅವ್ರು ಬರೋಕ್ಕಾದ್ರೆ. ಅಂದ್ರೆ ಓಪನ್ ಆಗಿತ್ತು ಅಲ್ಲೆಲ್ಲ, ಅಂದ್ರೆ ಸಮುದ್ರ ಹತ್ತಿರ ಬಂದಂಗೆ ಅನಿಸ್ತಿತ್ತು. ಆಗ ಬಂದ್ರೂ ಇದೆಲ್ಲ ಮನೆ ಎಲ್ಲ ಇತ್ತು, ಹಿಂದ್ಗಡೆ ಮನೆ ಕೊಟ್ಟಿಗೆ ಅದೆಲ್ಲ ಇತ್ತು ರಾಜೇಂದ್ರ ಪ್ರಸಾದ್ ಬಂದವಾಗ. ಇದು ದನ ಕರ ಕುಡಿಯೋ ಕಲ್ಮರ್ಗೆ ಈ ಒಳದಷ್ಟೇ ದೊಡ್ಡಿತ್ತೇನ, ಇದಕ್ಕೂ ಅಂದ್ರೆ ಇದ್ರ ಅರ್ಧದಷ್ಟಿತ್ತು. ಅದು ಈಗ ಇದ್ದೇನ ಅಲ್ಲಿ ಉಕ್ಕೊಂಡಿದ್ದು ಈಗಲೂ ಕೆಳಗಡೆ ಅಡಿಗಿದ್ದು. ಆಮೇಲೆ ಬಹಳಷ್ಟು ಇತ್ತು ಅಂತದು, ಅದೆಲ್ಲ ತೆಗಿಲೇ ಇಲ್ಲ. ಕೆಲವೊಂದು ಇಲ್ಲಿ ತೆಗಬಂದ ಕಾಣ್ತು, ಇಲ್ಲೆಲ್ಲ ಇತ್ತು. ಅದು ಬಿಟ್ರೆ ಬಾಕಿ ಎಲ್ಲ ಮಳದಲ್ಲೇ ಇವತ್ತಿಗೂ ಇದ್ದೋಳು ಅನಿಸ್ತು ನಂಗೆ. ಅದೇ ಬಾವಿ ಇದ್ದಲ್ಲ, ಈಗ ಬಾವಿ ಇತ್ತು ಆ ಥರ. ಆಮೇಲೆ ರಾಜೇಂದ್ರ ಪ್ರಸಾದ್ರು ಬಂದು ಹೋದ್ಮೇಲೆ ಅಪ್ಪ ಹೆಂಗೆ ಅಲ್ಲಿ ಹೆಂಗಿದ್ರು ಸೋಮ ಹೊತ್ತಿಗೆ ಇದ್ವಲ್ಲ, ನಾವು ಇಲ್ಲಿ ಶಿಫ್ಟ್ ಆಗೋಣ, ಇಲ್ಲಿ ಏನಾದರೂ ಗೋಶಾಲೆ ಇನ್ನೊಂದು ಮಾಡೋಣ ಕಾಣ್ತು. ಇಲ್ಲಂದ್ರೆ ಮುಕ್ತ ಗೋಶಾಲೆ ಮಾಡೋಕ್ಕೆಲ್ಲ ಇಲ್ಲಿ ಅವಕಾಶ ಇತ್ತಲ್ಲ, ಹಂಗಾಗಿ ಇಲ್ಲಿಗೆ ಬಂದಿದ್ದು. ನನಗೆ ಸಾಧಾರಣ ಅದೇ 7-8 ವರ್ಷ ಇದ್ದಿಕ್ಕು, ನನಗೆ ಸರಿ ಗೊತ್ತ ನೆನಪಿಲ್ಲ. ಆಗ ದೊಡ್ಡ ತಮ್ಮ ಸ್ವಲ್ಪ ದೊಡ್ಡಿದ್ದ, ಸಣ್ಣ ತಮ್ಮನ ಬಂದ, ದೊಡ್ಡ ತಮ್ಮ ನಂಗೆ ಕೈ ಹಿಡ್ಕೊಂಡು ಕರ್ಕೊಂಬಂದು ನೆನಪು ನಂಗೆ ಆ ಥರ ಬಂದ. ಆಮೇಲೆ ಇಲ್ಲಿ ಶಿಫ್ಟ್ ಆಗಿತ್ತು. ಇಲ್ಲಿ ಶಿಫ್ಟ್ ಆದ್ಮೇಲೆ ಗೋಕರ್ಣ ಮನೆ ತಿರ್ಗ ಗೊತ್ತಿದ್ದಲ್ಲ ನಿಂಗೆ, ಇದು ನಡ್ಕೊಂಡೇ ಹೋಗೋದು ನಡ್ಕೊಂಡೇ ಬರೋದು ಎಂತ ಬೇಕಾದ್ರೂ. ಇಲ್ಲಿ ಬಂದ್ಮೇಲೂ ಮೇದ್ನ ಬಾಣಂತನ ಇದು ಹಿರೇ ಅಕ್ಕಂದು. ನನ್ನ ರಾತ್ರಿ 3 ಗಂಟೆ ಕಳಿಸ್ಬಿಟ್ಟಿದ ಗೋಕರ್ಣಕ್ಕೆ. ಇದ್ರ ಕರ್ಕೊಂಬ ಇಲ್ಲೆಲ್ಲ ಬಿಜಿಗಿತ್ತಿರತ್ವಲ್ಲ, ನಾನು ಹೋದ್ರೆ ಅಲ್ಲಿ ಗೋಕರ್ಣಕ್ಕೆ ಹೋದ್ರು ಬೆಳಗಾಗ್ದಿಲ್ಲ. ನಾ ಮಂತ್ರ ಹೇಳ್ದೆ ಕತ್ತು ಹೋದಿ, ಎಂತ ಮಾಡೋದು, ಮೊದ್ಲೆಲ್ಲ ಹಂಗೆ ಆಗಿತ್ತಲ್ಲ. ಓದಿ ಕಡೆಗಲ್ಲಿ ಹೋಗಿ ಕರ್ಕೊಬಪ್ಪ ತನಕ ಚುಮ್ಮು ಬೆಳಗಾತು. ಇಲ್ಲಿ ಬಂದ್ಮೇಲೆ ಇದಾಯ್ತು. ಅಂದ್ರೆ ಆ ಥರ ಹಳಿ ಆಗಿನ ಒಂದು ಇದು. ಅಲ್ಲಿಂದ ಇದು ಆಮೇಲೆ ಇಲ್ಲಿ ಬಂದಾತು ಮನೆ, ಇದು ಎಲ್ಲ ಇತ್ತಲ್ಲ, ಒಂದೊಂದಾಗಿ ಇದಾಯ್ತು. ದೊಡ್ಡ ತಮ್ಮ ಎಲ್ಲ ಶಾಲೆಗೆ ಹೋದ ಸ್ವಲ್ಪ ದಿವಸ. ಅವಿ ಅಂತ ಕಡೆಗೆ ನಾನು ಕಾಲೇಜಿಗೆ ಸೇರ್ಬಿಟ್ನಲ್ಲ, ನಂಗೆ ಇಲ್ಲಿ ಇದಿಲ್ಲ. ಅಂದ್ರೆ ದೊಡ್ಡಾದ್ಮೇಲೆ ಇಲ್ಲಿ ಬಂದ್ಮೇಲೆ ಸುಮಾರು ವರ್ಷ ಇಲ್ಲಿ ಇದ್ವಲ್ಲ. ಕಡೆಗೆ
ಆ ತರ ಅಂತೂ ಜೀವನ ಅಂತೂ ಹಿಂಗ್ ಹೋತು. ಹೀಗೆ ಇವತ್ತು ನಮ್ಮ ಜೊತೆಗೆ ಭಾರತಿ ಬೇಡೂರವರು ಅವರ ಬಾಲ್ಯದ ಜೀವನ ಅನುಭವಗಳನ್ನ ಹೇಳಿದ್ದಾರೆ. ತಾವೆಲ್ಲರೂ ಇದನ್ನ ನೋಡಿ ಸಂತೋಷಗೊಂಡ್ರು ಅಂತ ನನ್ನ ಅಭಿಪ್ರಾಯ. ನಾವು ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಮತ್ತು ಹೊಸ ಹೊಸ ವಿಷಯಗಳ ಮುಂದೆ ನಿಮ್ಮ ಮುಂದೆ ಬರ್ತೇನೆ. ಇವತ್ತು ಅವರ ಸಮಯನ ಬಿಡುವು ಮಾಡಿಕೊಂಡು ಇಲ್ಲಿ ಬಂದು ನಮ್ಮ ಜೊತೆ ಅವರ ಅನುಭವನ ಹಂಚಿಕೊಂಡಿದ್ದಕ್ಕೆ ನಾವು ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನ ಹೇಳ್ತೇನೆ. ನಮಸ್ಕಾರ.